ಕಾಂಟೆಂಟ್ ಅಂದರೆ ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ಕಾಂಟೆಂಟ್ಸ್ ನೋಡ್ತಾ ಇರ್ತೀವಿ. ಯೂಟ್ಯೂಬ್ ಮಾಡೋರಿಗೋಸ್ಕರ ಕೇಳ್ತಾ ಇದ್ದೀನಿ, ಯಾವ ಕಾಂಟೆಂಟ್ ವರ್ಕ್ ಆಗುತ್ತೆ ಸೋಷಿಯಲ್ ಮೀಡಿಯಾಗೆ? ಇಲ್ಲ ಹಾಗೇನಿಲ್ಲ. ನೋಡಿ, ಮೊನ್ನೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿರೋದು ನೋಡಿ, ಆ ಮಗುಗೆ ಗೊತ್ತಿಲ್ಲ, ಆಲ್ರೆಡಿ 1 ಕೋಟಿ ಜನಕ್ಕೆ ಗೊತ್ತು ಅವಳು ಮಗು ಹುಡ್ತಿದೆ ಅಂತ. ಹಂಗೆ ಹೇಳಕ್ಕೆ ಬರಲ್ಲ. ಕಂಟೆಂಟ್ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ಬಿಡುತ್ತೆ ಅನ್ನೋಂಗಿದ್ರೆ ನಿಮ್ಮ ಟೇಸ್ಟ್ ಹೆಂಗಿದೆ, ಬೇರೆಯವ್ರಿಗಿಂತ ವಿಶೇಷವಾಗಿ ಏನು ಕೊಡ್ತಿದ್ದೀರಾ ನೀವು, ತುಂಬ ಮ್ಯಾಟ್ರ್ ಆಗತ್ತೆ ಅಷ್ಟೇ. ಯಾರೋ ಹೇಳಿದ್ದನ್ನೇ ನಾನು ಹೇಳ್ತೀನಿ ಅಂದರೆ ಹೇಳು, ತಪ್ಪೇನಿಲ್ಲ, ಬೇರೆ ಥರ ಹೇಳು. ಅದೇ ಹೇಳಿದ್ನಲ್ಲ, ವೈಟ್ ಲೈಟ್ ಬದಲು ಗ್ರೀನ್ ಲೈಟ್ ಹಾಕ್ಬಿಟ್ಟು ಹೇಳು ಅಂತ ಅಲ್ವಾ? ಅವಾಗ ಒಂದು ಸಣ್ಣ ಪ್ರೆಸೆಂಟೇಷನ್ ಆದರೂ ಚೇಂಜ್ ಇರುತ್ತೆ. ಈಗ ಯಾಕೆ ರೀಮಿಕ್ಸ್ ಹಾಡುಗಳು ಅಂತ ಬರ್ತದೆ, ನಾವು ಆಲ್ರೆಡಿ ಕೇಳ್ಬಿಟ್ಟಿದ್ದೀವಲ್ವ, ಬಾನಿಗೊಂದು ಎಲ್ಲೇ ಎಲ್ಲಿದೆ, ಅದನ್ನೇ ಒಂದು ಬೀಟ್ಸ್ ಎಲ್ಲ ಹಾಕ್ಬಿಟ್ಟು ರೀಮಿಕ್ಸ್ ಹಾಕಿದ್ರೆ ಹೊಸದಾಗಿರುತ್ತೆ, ಏನೋ ಅಟ್ಲೀಸ್ಟ್ ಒಂಚೂರಾದ್ರೂ ಕೇಳ್ತಾರೆ. ಅದರಲ್ಲಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, ಬೀಟ್ಸ್ ಹಾಕೋಕ್ಕಾದ್ರು. ಇಲ್ಲ, ನೀವು ಅಲ್ಲೇ ಹೇಳಿದ್ರಲ್ಲ ಸರ್, ಸುವರ್ಣ ನ್ಯೂಸಲ್ಲಿ ಹೇಳಿದ್ರಿ ನೀವು ನಿಮ್ಮ ಬಾಲ್ಯದ ಬಗ್ಗೆ ಭಾಳ ಚೆನ್ನಾಗಿತ್ತು, ನಮ್ಮ ಚಾನಲಲ್ಲೂ ಹೇಳ್ಬೋದಾ? ಆ ವರ್ಣ ಹೇಳಲ್ಲ ಅಷ್ಟೇ, ಸರ್ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋ ಭಾರಿ ಕುತೂಹಲ ನನಗೆ ಅಂತ. ಅದರಲ್ಲೂ ಹೆಂಗೆ ಹುಡುಕ್ತಾ ಇರ್ತೀವಿ ಅಂದರೆ, ನಿಮ್ಮದ್ರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟಿರ್ತಾರೆ. ಒಂದ್ಸಲಿ ಹಾಲು ಚೆಲ್ಲೋಗಿತ್ತು, ನಮ್ಮಮ್ಮ ಜಾರ್ ಬಿದ್ದುಬಿಟ್ರು, ನೋಡ್ರಿ ನಮ್ಮ ಅಪ್ಪ ಬರ್ತಾಯಿದ್ರು, ನಮ್ಮ ಅಪ್ಪನ ಮೇಲೆ ನೋಡ್ರು ಅಂತ. ನೀವು ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಬೇಕಾದ್ರೆ ಆ ವಿಷಯ ಹೇಳಲಿಲ್ಲ ಅಂದರೆ, ನಿಮ್ಮ ಮನೇಲಿ ಯಾವತ್ತಾರು ಎಣ್ಣೆ ಚೆಲ್ಲಿದ್ದೀರಾ ಅಂತ ಕೇಳ್ಬಿಡೋದು. ಹ್ಞೂ ಅಂತ ಅವಾಗ ತೆಗೆಸಿದೆ ಕಂಟೆಂಟು ಅನ್ನೋ ಖುಷಿ. ಅದು ನಮ್ಗೆ ಹೆಂಗಾಗಬೇಕು ಅಂದರೆ, ಇಲ್ಲ ಅದು ಆಲ್ರೆಡಿ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಅದನ್ನು ತೆಗೆದು ಹಾಕಿಸ್ಬಾರ್ದಿಲ್ಲಿ ಅಂತ. ಯಾವುದೋ 100-2 ಇಂಟರ್ವ್ಯೂಲಿ ಪ್ರಶ್ನೆ ರಿಪೀಟ್ ಆದರೆ ಓಕೆ, ಬಟ್ ತಿರ್ಗಿ ಅದನ್ನೇ ಹೇಳಿದ್ರೆ, ಈಗ ಮೊನ್ನೆ ನಾನು ಕವಿರಾಜ್ ಅವ್ರದ್ದು ನಾಗೇಂದ್ರ ಪ್ರಸಾದ್ ಅವ್ರು ಇಂಟರ್ವ್ಯೂ ಮಾಡಿದಾಗ ಅವನು ಯಾರೋ ನನಗೆ ಮೆಸೇಜ್ ಮಾಡಿದ, ನಾನು ಕವಿರಾಜ್ ಅವರು ನಾಗೇಂದ್ರ ಪ್ರಸಾದ್ ಅವರೆಲ್ಲ ದೊಡ್ಡ ಫ್ಯಾನು, ನೀವು ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರ ಅವ್ರನ್ನ ಇಟ್ಕೊಂಡು. ಹೌದಾ, ಸರಿನಪ್ಪ. ಅವ್ರ ಬಗ್ಗೆ ಇನ್ನೂ ಅವ್ರ ಬಾಲ್ಯದ ಬಗ್ಗೆ ಕೇಳಬೇಕಾಗಿತ್ತು, ಅವ್ರಿದ್ರ ಬಗ್ಗೆ ಸಾಧನೆಗಳ ಬಗ್ಗೆ ಕೇಳಬೇಕಾಗಿತ್ತು. ನೀನು ಹೆಂಗೋ ದೊಡ್ಡ ಫ್ಯಾನ್ ಆಗ್ತೀಯ ಅಂದೆ ನಾನು. ಅಲ್ಲ, ಅವರು 3000 ಹಾಡು ಬರ್ದಿದ್ದಾರೆ, 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ಒಂದು 800 ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅವ್ರ ಬಾಲ್ಯದ ಬಗ್ಗೆ ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾರೆ. ನೋಡು, ಅಲ್ಲಿ ನೋಡೇ ಇಲ್ವಲ್ಲ ನೀನಿನ್ನ, ಇದೇ ಫಸ್ಟ್ ಇಂಟರ್ವ್ಯೂ ನೀನು ನೋಡ್ತಿರೋದು ಅವ್ರದ್ದು ಅಂತ ಅಲ್ವಾ? ಅವ್ನು ದೊಡ್ಡ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ ಅವಾಗ ಅಲ್ವಾ? ಅವ್ರ ಬಾಲ್ಯದ ಬಗ್ಗೆ ಕೇಳಬೇಕಾಗಿತ್ತು ಅಂದರೆ, ಅವ್ರ ಬಾಲ್ಯ ನಿಂಗೆ ಗೊತ್ತಿಲ್ಲ ಅಂದರೆ ನೀನು ಹೆಂಗೆ ದೊಡ್ಡ ಫ್ಯಾನ್ ಆಗ್ತೀಯಾ? ಹುಡುಕ್ಬೇಕಲ್ವಾ ನೀನು. ಅವ್ರು ದೊಡ್ಡ ಫ್ಯಾನ್ ಆದರೆ ಹುಡುಕ್ಬೇಕು, ಅವ್ರದ್ದು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಹುಡುಕ್ಬೇಕು. ಇಲ್ಲ ಅವ್ರ ಮನೆ ಅಡ್ರೆಸ್ ತೊಗೊಂಡು ಹೋಗ್ಬಿಡ್ಬೇಕು, ಸಾರ್ ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಹಾಡಿಂದ ಆ ಲೈನ್ ನಂಗೆ ಸಖತ್ತಿಷ್ಟ, ಈ ಲೈನ್ ಸಖತ್ತಿಷ್ಟ ಅಂತ ಹೇಳಬೇಕು. ಇಲ್ಲ ಸುಮ್ಮನೆ ಅದು ಕ್ಲೈಮ್ ಮಾಡೋಂಗಿಲ್ಲ ನಾನು ಫ್ಯಾನ್ ಅಂತ. ಹಾಗೆ ಇಲ್ಲಿವರೆಗೂ ಎಷ್ಟು ಇಂಟರ್ವ್ಯೂಸ್ ಆಗಿದೆ ಗೊತ್ತಿಲ್ಲ, ನೆನಪಿಲ್ಲ. ದಿ ಬೆಸ್ಟ್, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗಿ, ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದ ಗೆಸ್ಟ್ ಯಾರು? ಎಂಜಾಯ್ ಮಾಡಿದರು ನಿರಂಜನ್ ದೇಶಪಾಂಡೆ, ಪ್ರದೀಪ್ ಈಶ್ವರ್. ಅನ್ಎಕ್ಸ್ಪೆಕ್ಟೆಡ್ಡು ನಮ್ಮ ತಟ್ಟಂತ ಹೇಳಿ ನಾ ಸೋಮೇಶ್ವರ್ ಅವರು, ಶಿವಣ್ಣ ಎಂಜಾಯ್ ಮಾಡಿದರು. ಮೊನ್ನೆ ರಾಘವೇಂದ್ರ ನಯನ ಬಂದಿದ್ದರು, ಅಂಕಿತಾ ಅಮರು. ಅಂದರೆ ಹೆಸರುಗಳು ಸಡನ್ನಾಗಿ ಬರಲ್ಲ, ಬಟ್ ಇವರೆಲ್ಲ ಎಂಜಾಯ್ ಮಾಡೋಕ್ಕೆ ಬಂದು ಕೂತಿದ್ದೆ, ಐ ಬಾರ ನೀನ ನಾನಾ ಅಂತ. ನಂಗೆ ಹಂಗೆ ಬಂದುಬಿಟ್ರೆ ಭಾಳ ಖುಷಿ. ಅಜಿತ್ ಸರ್ನ ನಾವು ಹಂಗೆ ನೋಡೇ ಇರಲಿಲ್ಲ, ಎಷ್ಟು ಆರಾಮಾಗಿ ಎಂಜಾಯ್ ಮಾಡಿದ್ರು ಅವರು. ಖುಷಿ ಅಲ್ವಾ? ನಾವು ಅಜಿತ್ ಸರ್ನೆಲ್ಲ ಅವರು ಸೀರಿಯಸ್ ಆಗಿ ಪ್ರಶ್ನೆಗಳು ಕೇಳ್ತಿರ್ತಾರೆ, ಲಾಜಿಕ್ ಪಾಯಿಂಟ್ಸ್ ಇಡ್ತಾರೆ. ಓ ಹೌದಲ್ವಾ ಅಂತ ಅನ್ಸುತ್ತೆ ಅವ್ರು ಪ್ರಶ್ನೆ ಕೇಳಿದಾಗ. ನಮಗೆ ಗೊತ್ತಿರಲಿಲ್ಲ, ಓ ಹೌದಲ್ವಾ ಅಂತ. ಅವ್ರ ರಿಸರ್ಚ್ ಹಂಗಿರುತ್ತೆ. ಹಂಗೆ ಪ್ರಶ್ನೆ ಕೇಳ್ತಾ ಇದ್ದವರು ಆರಾಮಾಗಿ ಬಂದು, ನೀವು ಎಷ್ಟು ಜನಕ್ಕೆ ಲವ್ ಲೆಟ್ರ್ ಬರ್ದಿರಾ ಸರ್ ಅಂದಾಗ ಹೇಳ್ತಾರನಲ್ಲ, ನಾನು ಒಬ್ಳಿಗೆ ಲವ್ ಮಾಡಿರೋದು, ಬೇರೆಯವ್ರಿಗೆ ಲವ್ ಲೆಟ್ರ್ಗಳು ಬರ್ಕೊಟ್ಟಿದ್ದೀನಿ ನಾನು ಅಂತ. ಜನಕ್ಕೆ ಅದು ಐ ಅಂತ. ನೀವು ಎಷ್ಟು ಜನರಿಗೆ ಲವ್ ಲೆಟ್ರ್ ಬರ್ಕೊಟ್ಟಿದ್ದೀರಾ? ನಾನು ತುಂಬ ಜನಕ್ಕೆ ಬರ್ಕೊಟ್ಟಿದ್ದೀನಿ. ನೀವೇ ಕೊಟ್ಟಿದ್ದೀರಾ ಅವರೇ ನೀವು ಬರ್ಕೊಟ್ಟಿದ್ದೀರಾ? ಇಲ್ಲ, ಅದೇ ಬರ್ಕೊಂಡಿದ್ದೀನಿ, ಅಜಿತ್ ಸರ್ ಥರ ನಾನು. ನನ್ನ ಹತ್ರ ಕವಿತೆಗಳು ಈಗಲೂ ಮದುವೆ ಆಗಿರೋರ್ಗೂ ಬರ್ಕೊಟ್ಟಿದ್ದೀನಿ ನಾನು. ಮದುವೆ ಆಗಿರೋ ಗಂಡಂದ್ರು ನನಗೆ ನನ್ನ ಹೆಂಡತಿಗೆ ಒಂದು ಕವಿತೆ ಬರೀಬೇಕು, ಅವಳು ಬರ್ತಡೇ ಅಂತೆಲ್ಲ ಬರ್ಸ್ಕೊಂಡಿದ್ದಾರೆ. ನಾನು ಹೇಳೋದು ಅದು ನಾನು ಬರ್ಕೊಟ್ಟಂಗೆ ಆಗತ್ತೆ ಕಣ, ನಾನು ನಿನ್ನ ಹೆಂಡತಿಗೆ ಪ್ರಪೋಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟೆ ಕೊಟ್ಟಿದ್ದೀನಿ ನಾನು. ಓಕೆ, ಅದೆಲ್ಲ ಮಾಡ್ಬೇಕಾದ ಫ್ರೆಂಡ್ಶಿಪ್ಪಲ್ಲಿ. ಸದ್ಯ ನೀವು ಕ್ಲಾರಿಫೈ ಮಾಡಿದ್ರಿ. ಹೌದು, ಮದುವೆ ಆಗಿರೋ ಗಂಡಸರು ಅವರು ಇಲ್ಲ, ನನ್ನ ಹೆಂಡತಿ ಕ್ಲಾರಿಟಿ ಇದೆ, ಅವನು ಎಲ್ಲೋದ್ರೂ ಮನೆಗೆ ಬರ್ತಾನೆ ಅಂತ. ಸೊ ನೋ ಪ್ರಾಬ್ಲಮ್. ನಾವು ಏಕಪತ್ನಿ ವ್ರತಸ್ಥ ಅಲ್ಲ, ಏಕಪತ್ನಿ ವ್ರತಸ್ಥ. 2ನೇ ಮದುವೆ ಆದರೂ ಅವಳನ್ನೇ ಆಗೋದು ಅಂತ ಹೇಳಿದ್ದೀನಿ. ಸೊ ನೋ ಪ್ರಾಬ್ಲಮ್. ಓಕೆ, ಕಾಲು ಎಳಿತಾ ಇರ್ತೀರಾ. ಮೊನ್ನೆನೂ ನಾನು ರಮೇಶ್ ಅರವಿಂದ್ ಅವ್ರ ಜೊತೆ ನಿಮ್ಮ ಕಾನ್ವರ್ಸೇಷನ್ ನೋಡಿದೆ, ಯುಗಾದಿ ಸಂಭ್ರಮದಲ್ಲಿ. ಒಳ್ಳೆ ಬ್ರ್ಯಾಂಡಿಂಗ್ ಮಾಡ್ತೀರಾ? ಕಟ್ ಹಂಗಾದ್ರೆ ಕಟ್ಟಿ, ಇದು ಫುಲ್ ಕಟ್ಟು. ಇಲ್ಲ, ಹೋಗಿ ಅದು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಅವ್ರು ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು ಕಾರ್ಯಕ್ರಮ. ರಮೇಶ್ ಅರವಿಂದ್ ಅವ್ರದ್ದು. ನೀವು ಬ್ರ್ಯಾಂಡಿಂಗ್ ಮಾಡ್ತಿದ್ದೀರಾ? ಸೊ ಬಿಗ್ ಸ್ಟಾರ್ಸ್ ಇರ್ತಾರೆ, ಲೈಕ್ ಶಿವಣ್ಣ ಇಂದ ಹಿಡಿದು ಈ ಕಾಲು ಇಳಿಬೇಕಾದ್ರೆ ಒಂಚೂರು ಅಂಜಿಕೆ ಏನೋ ಇರಲ್ವಾ, ಭಯ ಆಗಿ? ಹೌದು, ಅದೇನೋ ಒಂದು ಭಂಡ ಧೈರ್ಯ ಇರುತ್ತೆ ನನಗೂ.
ಒಂದೊಂದ್ಸಲಿ ಎಡಿಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿದೆ ಏನು ಹಿಂಗೆ ಕೇಳ್ಬಿಟ್ಟಿದ್ದೀನಿ ಅಂತ. ಬಟ್ ಲಕ್ಕಿಲಿ ಅವರು ಅಂದರೆ ಆರಾಮಾಗಿ ತೊಗೊಂಡಿರ್ತಾರೆ. ನನಗೆ ಖುಷಿ ಏನಂದರೆ ನಮ್ಮ ಚಾನಲಿಗೆ ಬರೋರು ಒಂದಷ್ಟು ಜನ ನಮ್ಮ ಚಾನಲ್ ನೋಡ್ಕೊಂಬಂದಿರ್ತಾರೆ, ನನಗಿಂತ ಜಾಸ್ತಿ ರೆಡಿಯಾಗಿ ಬಂದಿರ್ತಾರೆ ಅವರು. ಬರ ನಾನು ನೋಡೋಣ ಅಂತ. ಆಮೇಲೆ ಒಂದು ನಂಬಿಕೆ ಇರುತ್ತೆ ಇವನು ಕಾಂಟ್ರವರ್ಸಿ ಮಾಡಲ್ಲ ಅಂತ. ನನ್ನ ಚಾನಲಲ್ಲಿ ಇಲ್ಲಿವರೆಗೂ ಕಾಂಟ್ರವರ್ಸಿ ಯಾರಿಗೂ ಮಾಡಿಲ್ಲ ನಾನು. ಈಗ ನೀವು ನಂದೇ ಹುಡುಕಿದ್ರೆ ಕರೆಕ್ಟಾಗಿ ರಿಸರ್ಚ್ ಮಾಡಿದ್ರೆ ಒಂದು 200 ಸಿಗ್ಬೋದೇನೋ ಕಾಂಟ್ರವರ್ಸಿ. ಬಟ್ ಯಾರ್ದು ಅಂದರೆ ನಿಮ್ಮ ಪರ್ಸ್ನಲ್ ಆಗಲಿ ನನ್ನ ಪರ್ಸ್ನಲ್ ಆಗಲಿ ಅದು ಮಜವಾಗಿ ಏನಾದರೂ ಇರೋ ವಿಚಾರಗಳನ್ನು ಮಾತ್ರ ಮಾತಾಡಿಸ್ತೀನಿ. ಕಾಂಟ್ರವರ್ಸಿ ಮಾಡಬೇಕು ಅಂದರೆ ಎಲ್ಲರದ್ದು ಮಾಡಬಹುದು. ತುಂಬ ಇಂಟರ್ವ್ಯೂಗಳಲ್ಲಿ ಗೆಸ್ಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಿರೋದು ನಾನೇ ಇದು ಬೇಡ ಯಾಕೆ ಹೊಡ್ಸ್ಕೊತೀರಾ ಅಂತ ಡಿಲೀಟ್ ಮಾಡಿರೋದಿದೆ. ಸೊ ಆ ಧೈರ್ಯ ಅವ್ರಿಗೆ ಕೊಟ್ಟಾಗ ಆರಾಮಾಗಿ ಮಾತಾಡ್ತಾರೆ. ಮಜಾ ಮಾಡಬೇಕು ಅಂತಲೇ ಬಂದಾಗ ಆಗಲಿ ಮಜಾ ಅಲ್ವಾ. ಆ್ಯಂಡ್ ನಮ್ಮಿಂದ ನಾವೇನು ದೇಶ ಉದ್ಧಾರ ಮಾಡ್ತಿದ್ದೀನಿ ಅಂತ ಯಾರಿಗೂ ಪ್ರಾಮಿಸ್ ಮಾಡಿಲ್ಲ. ಸಾಧಕರ ಸೀಟಿದು ವೀಕೆಂಡ್ ವಿತ್ ರಮೇಶ್ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ನಾವು ಯಾರನ್ನು ಬೇಕಾದ್ರೂ ಕೂರಿಸ್ಬೋದು, ಟೈಮ್ ಪಾಸ್ ಮಾಡ್ಬೋದು, ಅಷ್ಟು ಫ್ರೀಡಮ್ ಇದೆ. ಬಂದವರು ಅಷ್ಟೇ ಆರಾಮಾಗಿ ನಗ್ನಗ್ತಾ ಕೂತಿದ್ದಾರೆ ಅಂದಾಗ ಬಾ ಮಜಾ ಮಾಡೋಣ ಏನು ಬೇಕು. ಆಮೇಲೆ ನಿಮ್ಗೆ ಬೇಡ ಅಂದಿದ್ದು ಹೇಳಿ ಸರ್, ಡಿಲೀಟ್ ಮಾಡೋಣ, ಮುಗ್ದೋಯ್ತಲ್ಲ. ಓಕೆ, ಅಂದರೆ ಆರ್ಗ್ಯಾನಿಕಲಿ ಅದು ಹೋಗ್ತಾನೆ ಇರುತ್ತಾ, ಮತ್ತೆ ಎಲ್ಲಾದರೂ ನಿಮಗೆ ಅನಿಸಿ ಫ್ಲೋ ಕಟ್ ಮಾಡ್ಕೋತೀರಾ? ಓಕೆ ಸಾಕು ಇಷ್ಟು ಕಾಲು ಎಳೆದಿದ್ದು ಅಂತ? ಇಲ್ಲ ನಾನು ಎಲ್ಲರಿಗೂ ಕಾಲು ಎಳೆಯಲ್ಲ, ಕಾಲು ಎಳಿಲೇಬೇಕು ಅಂತಲೂ ಕೂರ್ಸಲ್ಲ. ನನಗೆ ಯಾರು ಕಾಲು ಎಳೆದ್ರು ಡಿಲೀಟ್ ಮಾಡಲ್ಲ. ನನಗೆ ನೋಡಿದವ್ರಿಗೆ ಮಜಾ ಆಗ್ಬೇಕಷ್ಟೇ. ಅವ್ರು ಕೀರ್ತಿಗೆ ಬೈದ್ರೆ ಕೀರ್ತಿ ಅವ್ರಂಗೆ ಬೈದ್ನ ಮ್ಯಾಟ್ರ್ ಅಲ್ಲ. ಯಾರೋ ಒಂದಷ್ಟು ಜನ ಕೀರ್ತಿಗೆ ಸರಿಯಾಗಿ ಕೊಟ್ಟರು ಇವರು ಅಂತ ಹೇಳಿ ಕಮೆಂಟ್ ಆಗಿರ್ತಾರೆ, ಖುಷಿ ಪಟ್ಟಿರ್ತಾರೆ, ವರ್ಕ್ ಆಗಿದೆ ಇದು ಅಂತ ಅಲ್ವಾ. ಅಂದರೆ ಕಂಟೆಂಟ್ ಗೆಲ್ಲಬೇಕು, ಕೀರ್ತಿ ಗೆಲ್ಲೋದು ಅದೆಲ್ಲ ಏನು ಮ್ಯಾಟ್ರಲ್ಲ. ಕೀರ್ತಿ ಗೆಲ್ಲೋದು ಅಂದರೆ ನಾನು ಇವಾಗ ಅಜಿತ್ ಸರ್ನ ಇಂಟರ್ವ್ಯೂ ಕೂರಿಸಿದ್ದೀನಿ ಅಂದರೆ ಕೀರ್ತಿ ಗೆದ್ದಾಯಿತು. ಸುಮ್ಮನೆ ಬರಲ್ಲ ಅಲ್ವಾ ಅಜಿತ್ ಸರ್ ಬಂದು ಕೂತಿದ್ದಾರೆ ಅಂದರೆ ಕೀರ್ತಿ ಗೆದ್ದಾಗೋಯ್ತು ಅಲ್ಲಿ. ಮಿಕ್ಕಿದ್ದೆಲ್ಲ ಏನು ಮ್ಯಾಟ್ರೇ ಅಲ್ಲ. ಅವ್ರು ಅಷ್ಟು ಮಾತಾಡೋರು ಆರಾಮಾಗಿ. ಅವರು ಈ ಒಂದು ಸುವರ್ಣ ನ್ಯೂಸಲ್ಲಿ ಇದ್ದುಕೊಂಡು ನಿಮ್ಮ ಫೇವ್ರೇಟ್ ನ್ಯೂಸ್ ರೀಡರ್ ಯಾರು ಅಥವಾ ಯಾರು ಜರ್ನಲಿಸ್ಟ್ ಯಾರು ಅಂದರೆ ಪಬ್ಲಿಕ್ ಟಿವಿ ರಂಗಣ್ಣ ಅಂದರು. ಸುವರ್ಣ ನ್ಯೂಸಲ್ಲಿ ಕೂತ್ಕೊಂಡು ಅಲ್ಲೋಗೋ ಮುಂದೆ ಹೇಳೋಕ್ಕಾಗಲ್ಲ ಅದನ್ನ. ಅದು ಜನಕ್ಕೆ ಹೌದಲ್ವಾ ಅಂತ. ಅಂದರೆ ಆ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅವರು ಅಷ್ಟೇ ನಾಲೆಡ್ಜ್ ಇರೋರು, ಇವರು ಅಷ್ಟೇ ನಾಲೆಡ್ಜ್ ಇರೋರು. ಸೊ ಇಬ್ಬರು ಸಮಾನ ವ್ಯಕ್ತಿತ್ವದವರು ಬೇರೆ ಚಾನಲ್ ಬಗ್ಗೆ ಹೆಸರು ಹೇಳ್ತಿದ್ದಾರೆ ಅಂದಾಗ ಖುಷಿ ಅಲ್ವಾ ಅದು. ಇದೆಲ್ಲ ಬೇಡ ಅನ್ಬೋದಾಗಿತ್ತು ಅವರು, ಇದೆಲ್ಲ ಕೇಳಬೇಡ, ವರ್ಕ್ ಆಗಲ್ಲ, ನಮಗಾಗಲ್ಲ ಅಂತ ಹೇಳ್ಬೋದಾಗಿತ್ತು. ಅವ್ರು ಅದೇನು ಹೇಳಲಿಲ್ಲ. ಇನ್ಫ್ಯಾಕ್ಟ್ ನಾನು ಕೇಳಿದೆ ಏನಾದ್ರು ಡಿಲೀಟ್ ಮಾಡಬೇಕಾ ಸರ್ ಅಂತ, ಏನು ಬೇಡ ಅಂದರು. ನಾವು ಆ ಫ್ರೀಡಮ್ ಕೊಟ್ಟಾಗ ಆಗತ್ತೆ ಜನಕ್ಕೆ. ಹಂಗಂತಂದ್ಬಿಟ್ಟು ಇದೊಂದು ಡಿಲೀಟ್ ಮಾಡ್ಬಿಡಿ ಅಂತ ಎಲ್ಲದಕ್ಕೂ ಕೇಳ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಅವ್ರಿಗೆ ಅಷ್ಟು ಆರಾಮಾಗಿ ಕಾಲೇಜ್ ಅವರೇ ರೆಡಿ ಆಗ್ಬಿಟ್ಟು ಬರ್ತಾರೆ ಅನ್ನೋದೇ ಖುಷಿ. ಮಜಾ ಮಾಡೋಕ್ಕೆ ಅಂತಲೇ ಬರ್ತಾರಲ್ವಾ. ಸೊ ಏನು ಬೇಕಾದ್ರೂ ಕೇಳೋಣ. ಇವಾಗ ನೀವೇ ನೋಡಿ ಕ್ಲೀನಿಂಗು, ಮೇಂಟೆನೆನ್ಸ್, ಹೌಸ್ ಕೀಪಿಂಗ್ ಎಲ್ಲ ಹೆಂಗೆ ಅಂದಾಗ ನಕ್ಕಿದ್ರಿ. ಅದರಲ್ಲಿ ಏನೂ ತಪ್ಪೇನಿಲ್ಲ, ಮಜಾ ಇದೆ ಅಲ್ವಾ. ಭಟ್ರಿಗೆ ಕೇಳಿದೆ, ನೀವು ಎಷ್ಟು ಜನ ಸರ್ ಮಕ್ಕಳು? ನಾವು 9 ಜನ ಕಣ, ನಾನೇ 9ನೇ ಅವನು. ನಿಮ್ಮ ತಂದೆ ಬೇರೆ ಏನು ಕೆಲಸ ಮಾಡ್ತಿದ್ರು ಅಂದೆ. ಸೊ ಅವಾಗ ನನಗೆ ಒಂಥರ ಸಾರಿ ಸರ್ ಬೈ ಮಿಸ್ಟೇಕ್ ಬಂದ್ಬಿಡ್ತು, ಡಿಲೀಟ್ ಮಾಡಿಬಿಡ್ತೀನಿ, ಬೇಡ ಚೆನ್ನಾಗಿದೆ ಪಂಚಿ ಇಟ್ಕೋ ಅಂತ. ಸೊ ಆ ಥರ ಅದು ಅವರೇ ಖುಷಿಯಾಗಿ ಇಡಿಸಿದ್ದದು. ಅವರಿಗೆ ರೈಟ್ಸ್ ಇತ್ತು, ಬೇಡ ಕಣ ಇಟ್ಟು ತೆಗಿ ಅಂತ. ನಾನು ತೆಗಿತಿದ್ದೆ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಸೊ ಅವರೇ ಮೊನ್ನೆ ನಮ್ಮ ತ್ಯಾಗರಾಜರ ಆರಾಧನೆ ಮಾಡಿದ್ವಲ್ಲ ರಮೇಶ್ ಅವರಿಗೆ ಅವ್ರು ಇದು ಬೇಡ ಅನ್ಬೋದಾಗಿತ್ತು, ಅಥವಾ ನಿಮ್ಗೆ ಆಮೇಲೆ ಆದರೂ ಹೇಳ್ಬೋದಾಯ್ತು ಎಡಿಟ್ ಮಾಡಿ ಅಂತ. ಅವ್ರು ಎಂಜಾಯ್ ಮಾಡಿದ್ರು. ಅಂದರೆ ನಾವು ಕಾಲೆಳೆಯೋ ರೀತಿಯಲ್ಲೂ ಒಂದು ವಲ್ಗಾರಿಟಿ ಇಲ್ಲದೆ ಅಥವಾ ಕಾಂಟ್ರವರ್ಸಿ ಇಲ್ಲದೆ. ದಟ್ಸ್ ವಾಟ್ ಐ ವಾಸ್ ಅಬೌಟ್ ಟು ಆಸ್ಕ್. ಆ ತೆಳುಗೆರೆ ಇರುತ್ತೆ, ಈ ಕಡೆಗೂ ಆ ಕಡೆಗೂ ಬಹಳ ತೆಳುಗೆರೆ ಇರುತ್ತೆ, ಅದು ಕಂಡುಕೊಳ್ಳೋದು ಬಹಳ ಕಷ್ಟ. ನಾನು ಇನ್ನೂ ಕಂಡ್ಕೊಂಡಿಲ್ಲ, ಅದು ಬಂದ್ಬಿಡುತ್ತೆ ಸಡನ್ನಾಗಿ. ಅದು ಹೆಂಗೆ ಬರುತ್ತೆ, ಎಲ್ಲಿ ಬರುತ್ತೆ ಅದು ಹೇಳೋಕ್ಕಾಗಲ್ಲ ಅಲ್ವಾ. ಆ ಥರ ಏನೋ ಅದು ಸ್ಪಾಂಟನಿಟಿ ಅಂದರೆ ಆ ಥರದ್ದು ಕ್ರಿಯೇಟ್ ಆದರೆ ಬರುತ್ತೆ ಅಂತ. ನಾವು ಇವಾಗ ಬೇಸಿಗೆಯಲ್ಲಿ ಇದು ಸ್ವೆಟ್ರ್ ಹಾಕೊಂಡು ಓಡಾಡಲ್ಲ ಅಲ್ವಾ, ಚಳಿ ಆದರೆ ಮಾತ್ರ ಸ್ವೆಟ್ರ್ ಹಾಕ್ಕೊಳ್ಳೋದು. ಹಂಗೆ ಆ ಥರದ್ದು ಏನೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಅದು ಹೆಂಗೆ ಬರುತ್ತೆ, ಇಲ್ಲಿಂದ ಬರುತ್ತೆ, ಮೋಸ್ಟ್ಲಿ ಅದು ಡಾಕ್ಟ್ರು ಡೆಲಿವರಿ ಮಾಡಿದವ್ರನ್ನ ಕೇಳಬೇಕು. ಈಗ ಡಾಕ್ಟ್ರನ್ನ ಹುಡ್ಕೊಂಡು ಹೋಗ್ಬೇಕೀಗ. ಓಕೆ, ಡಾಕ್ಟ್ರನ್ನ ಹುಡ್ಕೋಣ ಆಮೇಲೆ. ಆದರೆ